ಮೇಯಳಗನ್ ಇದು ಒಂದು ಸಿನಿಮಾ ರೂಪದಲ್ಲಿ ಮಾತ್ರ ಹೊರಬಂದಿಲ್ಲ, ಒಂದಷ್ಟು ಭಾವನೆಗಳನ್ನು ಕ್ಯಾರಿ ಮಾಡಿದೆ, ಅದನ್ನು ನೋಡುಗರ ಎದೆಗಿಳಿಸುವ ಕೆಲಸ ಚಿತ್ರ ಮಾಡಿದೆ. ಕೆಲವು ಸಿನಿಮಾಗಳು ನಮ್ಮ ಬದುಕಿನ ಭಾಗವಾಗುತ್ತೆ, ಅಂತ ಸಿನಿಮಾಗಳಲ್ಲಿ ಮೇಯಳಗನ್ ಕೂಡ ಒಂದು. ಇದು ಪ್ರೇಮ್ ಅವರು ಡೈರೆಕ್ಟ್ ಮಾಡಿದ ಚಿತ್ರ. ಚಿಕ್ಕಪ್ಪನ ಮಗಳ ಮದುವೆಗೆ ಆಮಂತ್ರಣ ಇರುತ್ತದೆ, ಆದರೆ ನಾಯಕನಿಗೆ ಹೋಗಲು ಇಷ್ಟವಿರುವುದಿಲ್ಲ. ತಂಗಿಗಾಗಿ ಹೋಗಬೇಕಾದಂಥ ಪರಿಸ್ಥಿತಿ. ಊರು ಬಿಟ್ಟು ಹಲವು ವರ್ಷಗಳು ಆಗಿರುವುದರಿಂದ ಮತ್ತೆ ಹೋಗಲು ನಿರುತ್ಸಾಹ. ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತಾನೆ. ಆದ ನಂತರ ಅಲ್ಲಿಂದ ಒಂದು ಹೊಸ ಪುಟ ತೆರೆದುಕೊಳ್ಳುತ್ತದೆ. ನಾಯಕನ ಮನಸ್ಥಿತಿಯು ಬದಲಾಗುತ್ತದೆ. ಆ ಅಚ್ಚರಿಯನ್ನು ಸಿನಿಮಾ ನೋಡಿಯೇ ಸವಿಯಬೇಕು. ಚಿತ್ರದಲ್ಲಿ ಪ್ರೀತಿಯ ಬಗ್ಗೆ ವ್ಯಾಖ್ಯಾನವನ್ನು ಕಟ್ಟಿಕೊಟ್ಟಿದ್ದಾರೆ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೇರ್ ಮಾಡುವುದೇ ಪ್ರೀತಿ ಅಂತ ಇಂಡೈರೆಕ್ಟ್ ಆಗಿ ಆಡಿಯನ್ಸ್ಗೆ ಕನ್ವೆ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ತನಗೆ ತನ್ನನ್ನು ಪರಿಚಯಿಸುವ ವ್ಯಕ್ತಿಗಳು ಸೊಸೈಟಿಯಲ್ಲಿ ಸಿಗ್ತಾರೆ ಅಂತ ಆಡಿಯನ್ಸ್ಗೆ ಕನ್ವೆ ಮಾಡಿದ್ದಾರೆ ಕೂಡ. ಕೆಲವು ವಿಷಯವನ್ನು ದಾಟಿಸುವುದಕ್ಕೆ ಮೆಟಾಫರ್ಗಳನ್ನು ಯೂಸ್ ಮಾಡಿದ್ದಾರೆ, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕ್ಯಾರೆಕ್ಟರ್ ಮತ್ತು ಕ್ಯಾರೆಕ್ಟರೈಸೇಷನ್ಗಳನ್ನು ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ವೆಲ್ ರಿಟರ್ನ್ ಸೀಕ್ವೆನ್ಸಸ್ ಅಂತಾನೆ ಹೇಳ್ಬೋದು. ಸಿನಿಮಾ 96 ಪ್ಯಾಟರ್ನ್ ತರ ಇದೆ, ಅದೇ ತರ ಇಲ್ಲೂ ಎಮೋಷನ್ಗಳಿವೆ, ನೆನಪುಗಳಿವೆ. ನಾವು ಆ ಪಾತ್ರಗಳ ಮೂಲಕ ಟ್ರಾವೆಲ್ ಮಾಡ್ತೇವೆ ಕೂಡ. ಅಲ್ಲದೆ ಊರಿನ ರಸ್ತೆಯಿಂದ ಹಿಡಿದು ಸೈಕಲ್ ವರೆಗೆ ಎಮೋಷನ್ಗಳನ್ನು ತುಂಬಿದ್ದಾರೆ. ಚಿತ್ರಕಥೆ ರಿಯಲಿಸ್ಟ್ ಆಗಿ ನಮ್ಮ ಸುತ್ತಮುತ್ತ ನಡೆಯೋ ತರ ಇದೆ. ಇಲ್ಲಿ ಎಲ್ಲವೂ ಇದೆ, ಒಂದು ಅಚ್ಚುಕಟ್ಟಾದ ಫ್ಲಾಶ್ ಬ್ಯಾಕ್ ಇದೆ. ನೆನಪುಗಳನ್ನು ಸಿನಿಮಾ ಆರಂಭದಿಂದಲೂ ಭರ್ತಿಯಾಗಿ ತುಂಬಿಸಿದ್ದಾರೆ. ಇಡೀ ಸಿನಿಮಾ ನಿಂತಿರುವುದೇ ಕಾರ್ತಿಯವರ ಪಾತ್ರದ ಮೇಲೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಿನಿಮಾ ನಮ್ಮ ಬದುಕಿನ ಭಾಗವಾಗುತ್ತೆ ಮತ್ತು ಕನೆಕ್ಟ್ ಆಗ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ಗಳಲ್ಲಿ ನಮಗೆ ಗೊತ್ತಿಲ್ಲದೆ ಕಣ್ಣ ಹನಿ ಜಾರುವ ಹಾಗೆ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಕೆಲವು ಸೀಕ್ವೆನ್ಸ್ಗಳಿಗೆ ಕತ್ತರಿ ಹಾಕಬೇಕಿತ್ತು ಅಂತ ಅನಿಸಿದ್ದು ಬಿಟ್ರೆ ಓವರ್ ಆಲ್ ಎಮೋಷನ್ ನ ಕ್ಯಾರಿ ಮಾಡುವ ಸಿನಿಮಾ.